ಬೀದರ್ನಲ್ಲಿ ಅಂಗನವಾಡಿ ಶಿಕ್ಷಕಿಯ ಭ್ರಷ್ಟಾಚಾರ ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಬೀದರ್ನಲ್ಲಿ ಲಂಚ ಶಿಕ್ಷಕಿಯ ಭ್ರಷ್ಟಾಚಾರ. ಇನ್ನು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿಕೊಡಲು ಲಂಚ ಪಡೆದಂತ ಶಿಕ್ಷಕಿ. ಬೀದರ್ನಲ್ಲಿ ನಡೆದಿರೋ ಘಟನೆ ಆಗಿದೆ ಇದು. ಬಸವ ಕಲ್ಯಾಣದ ಅಮೀರ್ ಪೇಟ್ ಬಡಾವಣೆಯಲ್ಲಿ ರೀತಿಯಾಗಿ ಘಟನೆ ನಡೆದಿರುವಂತದ್ದು. ಇನ್ನು ಲಂಚ ಪಡೆಯುತ್ತಿರುವುದು ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿದೆ. ಶಿಕ್ಷಕಿಯ ಭ್ರಷ್ಟಾಚಾರದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಇನ್ನು ಬೀದರ್ನಲ್ಲಿ ರೀತಿಯಾಗಿ ಲಂಚ ಪಡೆದು ಅಂಗನವಾಡಿ ಶಿಕ್ಷಕಿಯ ಭ್ರಷ್ಟಾಚಾರ ಈಗ ಬಯಲಾಗ್ತಾ ಇರುವಂತದ್ದು. ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸಿಕೊಡಲು ಲಂಚ ಪಡೆದಂತ ಶಿಕ್ಷಕಿ. ಇನ್ನು ಈ ರೀತಿಯಾಗಿ ಬಸವ ಕಲ್ಯಾಣದ ಅಮೀರ್ ಪೇಟ್ ಬಡಾವಣೆಯಲ್ಲಿ ಘಟನೆ ನಡೆದಿರುವಂತದ್ದು. ಲಂಚ ಪಡೆಯುತ್ತಿರುವಂತಹ ದೃಶ್ಯ ಈಗ ಮೊಬೈಲ್ ಕ್ಯಾಮೆರಾದಲ್ಲಿ ತೆರೆ ಕೂಡ ಹಾಕಿದೆ. ಶಿಕ್ಷಕಿಯ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಬೀದರ್ನಲ್ಲಿ ನಡೆದಿರೋ ಘಟನೆ ಕೂಡ ಇದಾಗಿದೆ. ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಅಮೀರ್ ಪೇಟ್ ಬಡಾವಣೆಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಬಾಂಡ್ ಮಾಡಿಸಿಕೊಡಲು ಅಂಗನವಾಡಿ ಶಿಕ್ಷಕಿ ಲಂಚದ ಹಣವನ್ನ ಸ್ವೀಕರಿಸುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಏನು ಫಲಾನುಭವಿಯಾಗಿರುವಂತ ಸಮೀರ್ ಶೇಖ್ ಎನ್ನುವ ವ್ಯಕ್ತಿಯಿಂದ ಅಂಗನವಾಡಿ ಶಿಕ್ಷಕಿ 1,400 ರೂಪಾಯಿ ಲಂಚದ ಹಣವನ್ನ ಸ್ವೀಕರಿಸುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಲಂಚ ಸ್ವೀಕರಿಸಿದ ಅಂಗನವಾಡಿ ಶಿಕ್ಷಕಿ, ನಿಮ್ಮ ಕೆಲಸವೇ ಮಾಡ್ತಿದ್ದೇವೆ, ಹಣ ಕೊಡಿ ಎಂದು ಬೇಡಿಕೆಯನ್ನ ಇಟ್ಟಿದ್ದು ಮೊಬೈಲ್ ಕ್ಯಾಮೆರಾದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಇದೀಗ ಈ ರೀತಿಯಾಗಿ ಅಂಗನವಾಡಿ ಶಿಕ್ಷಕಿಯಿಂದ ಭ್ರಷ್ಟಾಚಾರ ಬಯಲಾಗ್ತಾ ಇರುವಂತದ್ದು. ಭ್ರಷ್ಟಾಚಾರವನ್ನ ಮಾಡಿರುವಂತದ್ದು ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಅಮೀರ್ ಪೇಟ್ ಬಡಾವಣೆಯಲ್ಲಿ ರೀತಿಯಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ಬಾಂಡ್ ಅನ್ನ ಮಾಡಿಸ್ಕೊಡ್ತೀನಿ, ನಿಮ್ ಕೆಲ್ಸನೇ ಕೊಡಿ ದುಡ್ಡನ್ನ ಅಂತ ಅಲ್ಲಿನ ಅಂಗನವಾಡಿ ಶಿಕ್ಷಕಿ 1,400 ರೂಪಾಯಿನ ಇಸ್ಕೊಂಡಿರುವಂತದ್ದು, ಲಂಚವನ್ನ ಪಡೆದಿರುವಂತದ್ದು. ಅದನ್ನ ಏನು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಇಡ್ತಿದ್ದಾರೆ. ಈಗ ಆ ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಈ ರೀತಿಯಾಗಿ ಬೀದರ್ನ ಅಂಗನವಾಡಿ ಶಿಕ್ಷಕಿಯ ಭ್ರಷ್ಟಾಚಾರ ಈಗ ವಿಡಿಯೋ ವೈರಲ್ ಕೂಡ ಆಗಿದೆ. बारीक सही करें हम करे तो सही 100 रुपये ಏನು ನಾನು ಹೇಳ್ತಾ ಇದ್ದೆ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಅಮೀರ್ ಪೇಟ್ ಬಡಾವಣೆಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಮಾಡಿಸ್ಕೊಡ್ತೀನಿ, ಆ ಬಾಂಡ್ ಅನ್ನ ಮಾಡಿಸ್ಕೊಡ್ತೀನಿ ಅಂತ ಲಂಚವನ್ನ ಪಡೆದಿದ್ದಾರೆ ಅಂಗನವಾಡಿ ಶಿಕ್ಷಕಿ. ಈಗ ಆ ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ವೀರಶೆಟ್ಟಿ ನನ್ನೊಟ್ಟಿಗೆ ಇದ್ದಾರೆ. ಎಸ್ ವೀರಶೆಟ್ಟಿ, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಯಾವಾಗ ನಡೆದಿರುವಂತ ಘಟನೆ ಇದು? ರಂಜಿತ್ ಅವರೇ, ಇದೇನಂದ್ರೆ ಮೊನ್ನೆ ಅಷ್ಟು ನಡೆದಿರುವಂತ ಘಟನೆ ಏನಂದ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ಅಮೀರ್ಪೇಟ್ ಬಡಾವಣೆಯಲ್ಲಿ ಅಂಗನವಾಡಿ ಕೇಂದ್ರ 2ರಲ್ಲಿ ನಡೆದಿದೆ ಇದು. ಅಲ್ಲಿನ ನಿವಾಸಿ ಸಮೀರ್ ಅನ್ನೋರು ಏನಂದ್ರೆ ನಮ್ಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡ್ಕೊಡಿ ಅಂತ ಕೇಳ್ಕೊಂಡಾಗ ಅಂಗನವಾಡಿ ಕಾರ್ಯಕರ್ತರಿಗೆ ಆಯ್ತು ಮಾಡ್ಕೊಡ್ತೀನಿ, ನಮ್ಗೆ 1,400 ರೂಪಾಯಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತವಾಗಿ ಹರಿದಾಡಿತ್ತು. ಮತ್ತೆ ಏನಂದ್ರೆ ಅವರು ಈಗ ಫಲಾನುಭವಿಗಳೇ ಆದಂತ ಸಮೀರ್ ಅವರು ಈಗ ನಮ್ಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡ್ಕೊಡಕ್ಕೆ ಎಷ್ಟು ದುಡ್ಡು ಬೇಕು ಅಂದ್ರೆ 1,400 ರೂಪಾಯಿ ಕೊಡಿ, ನಿಮ್ ಕೆಲಸನ ನಾವು ಮಾಡ್ತಾ ಇರೋದು, ಯಾಕೆ ಹಿಂಜರಿತಾ ಇದೀರಿ ಅಂತ ಅನ್ನೋ ವಿಡಿಯೋ ಸಹ ಅದರಲ್ಲಿ ಬಂದಿದೆ, ಅವ್ರ ಮಾತಲ್ಲಿ ಕೇಳಿ ಬಂದಿದೆ. ಇದೀಗ ಏನಂದ್ರೆ ಇದನ್ನ ಪರಿಗಣಿಸಿದ ಇಲ್ಲಿನ ಸಿಡಿಪಿ ಗೌತಮ್ ಶಿಂದೆ ಏನ್ ಮಾಡಿದಾರೆ ಅಂದ್ರೆ ಅವರಿಗೆ ಕಾರಣ ಕೇಳಿ ನೋಟಿಸ್ ಹೊರಡಿಸಿದ್ದಾರೆ. ರಂಜಿತ್ ಅವರೇ, 24 ಗಂಟೆ ಒಳಗಡೆ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು, ಮತ್ತೆ ಏನಕ್ಕೆ ಹಿಂಗ್ ಮಾಡಿದ್ರಿ ಅಂತ ಸ್ಪಷ್ಟೀಕರಣ ಕೊಡದಿದ್ರೆ ನಿಮ್ಮ ಮೇಲೆ ಸೂಕ್ಷ್ಮ ಕ್ರಮ ಕೈಗೊಳ್ಳೋದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ರಂಜಿತ್ ಅವ್ರೆ. ಸೊ ಇವ್ರ ಕಡೆ ಇನ್ನ ಏನು ರೆಸ್ಪಾನ್ಸ್ ಬಂದಿಲ್ಲ? ಏನು ಅಂಗನವಾಡಿ ಶಿಕ್ಷಕ ಇದ್ದಾರೆ, ಅವ್ರೇನು ಕೂಡ ರೆಸ್ಪಾನ್ಸ್ ಕೊಟ್ಟಿಲ್ವಾ ಅವರಿಗೆ? ಯಾಕೆ ನಾನು ಹಣವನ್ನ ತೆಗೆದುಕೊಂಡೆ, ಏನಾಗಿದೆ ಅಂತ?
ಈಗ ನಿನ್ನೆ ತಾನೇ ಅವರು ನೋಟಿಸ್ ಕೊಟ್ಟಿದ್ದಾರೆ ಸಿಡಿಪಿ ಅವರು. ಇವತ್ತು ಕೊಡ್ಬೋದಾ ಏನಾದ್ರು ಅವರು ರಿಪ್ಲೈ ಅಥವಾ ಏನು ಸ್ಪಷ್ಟೀಕರಣ ಕೊಡ್ತಾರೆ, ಯಾವ ರೀತಿ ಕಾರಣ ಹೇಳ್ತಾರೆ, ಏನಕ್ಕೆ ದುಡ್ಡು ತಗೊಂಡ್ರು, ಏನಕ್ಕಿಲ್ಲ, ಸಮಯ ಏನಿತ್ತು ಅಂತ ಹೇಳ್ಬೋದು. ಮತ್ತೆ ಮುಂದಿನ ಒಂದ್ ವೇಳೆ ಸ್ಪಷ್ಟೀಕರಣ ಕೊಡದಿದ್ರೆ ಸಿಡಿಪಿ ಅವ್ರೇನು ಮುಂದಿನ ಕ್ರಮಕ್ಕಾಗಿ ಡಿಡಿ ಅವರಿಗೆ ಅಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಿಳಿಸ್ತಾರ, ಏನ್ ಯಾವ ರೀತಿ ಇದು ಕೊಡ್ತಾರೆ, ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಕಾದ್ ನೋಡ್ಬೇಕಾಗಿದೆ. ಎಸ್, ಇನ್ನೊಂದು ವೀರಶೆಟ್ಟಿ, ಅಂದ್ರೆ ನನಗೆ ಬರ್ತಿರೋ ಅನುಮಾನ ಅಂತ ಹೇಳಿದ್ರೆ, ಈಗ ವಿಡಿಯೋ ಮಾಡಿರೋದು ಸಮೀರ್ ಶೇಖ್ ಅವ್ರಲ್ವಾ, ಅಂದ್ರೆ ಆ ವ್ಯಕ್ತಿಯಿಂದ ಹಣವನ್ನ ಪಡ್ಕೊಂಡಿರೋಂಥದ್ದು. ಅಂದ್ರೆ ಇವ್ರಿಗೆ ಗೊತ್ತಿತ್ತು ಅವ್ರು ಹಣವನ್ನ ಪಡ್ಕೊಳ್ತಾರೆ ಅಂತಾನೆ ವಿಡಿಯೋ ಏನಾದ್ರು ಇಟ್ಕೊಂಡಿದ್ರ ಅಥವಾ ಯಾವ ರೀತಿ ಆಗಿರೋಂಥದ್ದು ಅಲ್ಲಿ ವೀರಶೆಟ್ಟಿ? ಈಗ ಆ ಸ್ಥಳದಲ್ಲಿ ಅವ್ರು ಬೇಡಿಕೆ ಇಟ್ಟಿರ್ಬೋದು, ಬೇಡಿಕೆ ಇಟ್ಟಿದ ತಕ್ಷಣ ಇವ್ರೇನಾದ್ರು ಅಲರ್ಟ್ ಆಗಿರ್ಬೋದು, ಇವ್ರು ಯಾಕೋ ಈ ತರ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡೋಕೆನೆ ಬಡವ್ರ ಪರವಾಗಿ ಮಾಡೋಕೆ ಬರೀ ಏನ್ರು ಅದಕ್ಕೇನ್ ದುಡ್ಡು ಬೇಕಾಗಲ್ಲ ಅಥವಾ ಗೌರ್ಮೆಂಟ್ ಫೀಸ್ ಏನು ಇಲ್ಲ, ಇವ್ರು ಹೇಗೆ ಏನಾಗ ದುಡ್ಡು ಕೇಳ್ತಾ ಇದಾರೆ ಅಂತ ಅವ್ರ ಏನಾದ್ರು ಅಲರ್ಟ್ ಆಗಿ ದುಡ್ಡು ಏನಾದ್ರು ವಿಡಿಯೋ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿರ್ಬೋದು. ಅವ್ರಿಗೆ ಗೊತ್ತಾಗದಾಗೆ ಹಾಗೆ ಮತ್ತೆ ಇವ್ರು ಏನು ಅಂಗನವಾಡಿ ಶಿಕ್ಷಕಿ ಇರ್ತಾರೆ, ಅವರು ಕೂಡ ಅಲರ್ಟ್ ಆಗಿಲ್ಲ, ದುಡ್ಡು ಕೇಳಬಾರ್ದು, ಇದು ಕಾನೂನು ಬಾಹಿರ ಇದೆ ಅಂತ ಅವ್ರಿಗೂ ಗೊತ್ತಾಗಿದಂಗಿಲ್ಲ. ಅವ್ರು ನೇರವಾಗಿ ನಮ್ಗೆ ದುಡ್ಡು ಬೇಕು ಅಂತ ಕೇಳಿದಾರೆ, ಬೇಡಿಕೆ ಇಟ್ಟಿದ್ದಾರೆ. ಹಂಗಾಗಿ ಅದನ್ನ ಅವರು ದುಡ್ಡು ಕೊಡುವಾಗ ವಿಡಿಯೋ ಮಾಡಿದ್ದಾರೆ ಅನ್ಸುತ್ತೆ. ಇದೀಗ ಅವರು ವಿಡಿಯೋ ವೈರಲ್ ಆಗ್ತಿದ್ದಂಗೆ ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ ಸಿಡಿಪಿ ಅವರು. 24 ಗಂಟೆ ಒಳಗಡೆ ಸ್ಪಷ್ಟೀಕರಣ ನೀಡಿ ಇಲ್ಲ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಈಗ ಕಾದ್ ನೋಡ್ಬೇಕಾಗಿದೆ ಯಾವ ಹಂತಕ್ ಮುಟ್ಟುತ್ತೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಏನ್ ಅಂಗನವಾಡಿ ಶಿಕ್ಷಕಿ ವಿರುದ್ಧ ಏನ್ ತನಿಖೆ ನಡೆಸ್ತಾರ, ಏನ್ ತಗೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ರಂಜಿತ್. ಎಸ್ ವೀರಶೆಟ್ಟಿ, ಇನ್ನು ಏನು ಅಂಗನವಾಡಿ ಶಿಕ್ಷಕಿಗ ಲಂಚದ ಹಣವನ್ನ ಸ್ವೀಕರಿಸಿದ್ದಾರೆ, ಇದೇ ರೀತಿ ಘಟನೆ ಮುಂಚೆ ಯಾವಾಗ್ಲೂ ಅದು ನಡೀತಿತ್ತ? ಅಂದ್ರೆ ಯಾರಾದ್ರೂ ಕೂಡ ಆರೋಪವನ್ನ ಮಾಡಿದಾರ, ಇಲ್ಲ ಈ ಶಿಕ್ಷಕಿ ನನ್ನ ಹತ್ರನು ಕೂಡ ಹಣವನ್ನ ಪಡ್ಕೊಂಡಿದ್ರು ಅಂತ, ಅಥವಾ ಇದೇ ಮೊದಲ ಘಟನೆ ನಡೆದಿರುವಂತದ್ದ? ಆ ರೀತಿ ಯಾವ್ದು ಕೇಳ ಬಂದಿಲ್ಲ, ಹಿಂದೆಯೂ ಕೇಳ ಬಂದಿಲ್ಲ. ಆಮೇಲೆ ಏನಂದ್ರೆ ಇವಾಗ ಇದು ಪರಿಸ್ಥಿತಿ ಅಂದ್ರೆ ಈಗ ಮೊನ್ನೆ ತಾನೇ ನಡೆದಿರುವಂತದ್ದು. ಈಗ ಇನ್ನು ಯಾವ ಹಂತಕ್ ಬರುತ್ತೆ, ಏನೇನ್ ಕೇಳ ಬರುತ್ತೆ, ಅವ್ರ ಮೇಲೆ ಹಿಂದೆ ಆರೋಪಗಳಿದ್ವಾ, ಏನಿತ್ತು, ಅಥವಾ ಅವ್ರು ಯಾವ ರೀತಿ ವರ್ತನೆ ಇತ್ತು ಅವ್ರದ್ದು, ಪ್ರತಿಯೊಬ್ರು ಕೇಳ್ತಿದ್ರ ಹೇಗೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಂದೊಂದಾಗಿ ಹೊರಬರುವ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ. ಇವಾಗ್ಲಂತ ಯಾವ್ದೇ ರೀತಿ ಏನು ಕೇಳಿ ಬರ್ತಾ ಇಲ್ಲ. ಅವ್ರಿಷ್ಟು ತಗೊಂಡಿರೋದು ವಿಡಿಯೋ ವೈರಲ್ ಆಗಿದೆ. ವೈರಲ್ ಆಗ್ತಿದ್ದಂಗೆ ಎಲ್ಲಾ ಇದ್ರಲ್ಲೂ ಸುದ್ದಿ ಹರಿದಾಡ್ತಾ ಇದೆ. ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿಯೂ ಸುದ್ದಿ ಆಗ್ತಾ ಇದೆ. ಅದನ್ನ ಗಮನಿಸಿದ್ದಾರೆ ಎಲ್ಲಾ ಮೇಲ್ಮಟ್ಟದ ಅಧಿಕಾರಿಗಳು. ಅಂದ್ರೆ ಈಗ ಜಿಲ್ಲಾಧಿಕಾರಿ ಗಮನಕ್ಕೂ ಹೋಗಿರುತ್ತೆ, ಮತ್ತೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೂ ಹೋಗಿರುತ್ತೆ, ಮತ್ತೆ ಈಗ ಡಿಡಿ ಇರ್ತಾರೆ, ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಸಹ ಇರ್ತಾರೆ. ಅವ್ರು ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ರಂಜಿತ್ ಅವರೇ. ಮತ್ತೆ ಇನ್ನು ಮುಂದೆ ಈ ರೀತಿ ನಡಿಬಾರ್ದು. ಯಾವುದೇ ಅಂಗನವಾಡಿ ಶಿಕ್ಷಕರು ದುಡ್ಡಿಗಾಗಿ ಬೇಡಿಕೆ ಇಡಬಾರ್ದು. ಭಾಗ್ಯಲಕ್ಷ್ಮಿ ಬಾಂಡ್ ಹೆಣ್ಮಕ್ಳಿಗೋಸ್ಕರ ಇರೋದು, ಬಡವರಿಗೋಸ್ಕರ ಇರೋದು. ಅದನ್ನ ದುರುಪಯೋಗ ಪಡಿಸ್ಕೊಂಡು ಹಣ ಕಿತ್ಕೊಳ್ಳೋ ಕೆಲಸ ಮಾಡಬಾರ್ದು. ಆ ರೀತಿ ಕ್ರಮ ಕೈಗೊಳ್ಬೇಕಾಗತ್ತೆ ರಂಜಿತ್ ಅವರು. ಎಸ್ ವೀರಶೆಟ್ಟಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ರೀತಿಯಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಅಮೀರ್ಪೇಟ್ ಬಡಾವಣೆಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಬಾಂಡ್ ಮಾಡಿಸ್ಕೊಡಲು ಈ ರೀತಿಯಾಗಿ ಅಂಗನವಾಡಿ ಶಿಕ್ಷಕಿ ಲಂಚದ ಹಣವನ್ನ ಸ್ವೀಕರಿಸಿರುವಂತದ್ದು. ಇನ್ನು ಈಗಷ್ಟೇ ವರದಿಗಾರರು ಕೂಡ ಮಾತನಾಡ್ತಾ ಇದ್ರು. ಅಲ್ಲಿನ ಅಧಿಕಾರಿಗಳು ಕೂಡ ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ಕೊಡಿ ಅಂತ ಅಂಗನವಾಡಿ ಶಿಕ್ಷಕಿ ನೋಟಿಸ್ ಕೂಡ ಜಾರಿಯಾಗಿರುವಂತದ್ದು. ಸೊ 24 ಗಂಟೆಗಳ ಕಾಲ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಿ ಹೇಳ್ತಾರೆ ಅಂಗನವಾಡಿ ಶಿಕ್ಷಕಿ, ಮತ್ತು ಯಾವ ಕಾರಣಕ್ಕೆ ಈ ರೀತಿಯಾಗಿ ಲಂಚದ ಹಣವನ್ನ ಸ್ವೀಕರಿಸಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಇವ್ರ ಮೇಲೆ ಕ್ರಮವೂ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ. बारीक सही करे। हम करे तो सही। 100 रुपये हो गया? 100 रुपये किलो 100 रुपये 1400 दियो बना वापस. ये जिप ಮಾಡ್ತೀರಿ ನಿಮ್ದೆ ಕೆಲಸ ಮಾಡ್ತೀರಿ. 1400 दियो बना पूरे वापस. 300 रुपये दे दो. पैसा नहीं चल रहा। अब 1000 रुपये मेरे को नहीं बोल इसका तो एक के दे रहे रुपये 300 रुपये दे देते ये तली तिंतरी 1400 लेना चिल्लर नहीं.